ಇನ್ನು ಧರ್ಮಸ್ಥಳದ ಕೇಸು ಇದಂತೂ ಇಂಟರ್ನ್ಯಾಷನಲ್ ಸ್ಕ್ಯಾಮ್ ಅಪ್ಪ. ಇದು ಮೀಟರ್ ಬೇಕು, ಮೀಟರ್ ಈ ರೀತಿ ಪಿತೂರಿ ಏನ್ ಅದ್ಭುತವಾದ ಲಾಂಗ್ ರನ್ ಪಿತೂರಿ ಇದು. ಇನ್ನು ಇವರು ಓಡಾಡ್ತಿದಾರಲ್ಲ ಆಚೆ, ನನಗೆ ಅದೇ ಆಶ್ಚರ್ಯಪ್ಪ. ಅರೆಸ್ಟ್ ಆಗಿಲ್ಲ. ಚಿನ್ನ ಹಿಂಗ್ ಬುರುಡೆ ಕೊಟ್ಟವ್ರು ಯಾರಂತೆ ಅಂದ್ರೆ ಆ ಸೌಜನ್ಯ ಮಾಮ ವಿಠಲ್ ಗೌಡ ಅಂತೆ. ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ. ಹೌದು, ಬಂಗ್ಲೆ ಗುಡ್ಡೆ ಕಾಡಿನಿಂದ ತಂದು ಕೊಟ್ಟಿರೋದು ಅಂತ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದಾರಂತೆ. ಯಾರು ಬಿಟ್ಟಿರೋದು ಬಾಯಿ? ಚಿನ್ನಯ್ಯನಾ? ಚಿನ್ನಯ್ಯ ಬಾಯಿ ಬಿಟ್ಟು. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸರಿ, SIT ಅಧಿಕಾರಿಗಳು ಎಲ್ಲರಿಗೂ ಕರ್ಸಿ ಈಗ ಅದಾರೋ ಗಿರೀಶ್ ಮಟ್ಟಣ್ಣ ಅವರು, ಜಯಂತ್, ಅಭಿಷೇಕ್, ಈ ವಿಠಲ್ ಗೌಡ ಅದಾರೋ ಯೂಟ್ಯೂಬರು, ಅದೇ ಕೇರಳದ ಅವನು ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ. ಅವನು ಹೇಳ್ತಾನಂತೆ ಅದಾರ ತಾಯಿ ಎತ್ಬಿಟ್ಲು, ನಾನು ಮಾಡ್ಬಿಟ್ಟೆ ಅಂತ. ಕತ್ತೆಕಾಯಿ ಅಂತಾರೆ ಇನ್ನೊಬ್ರು, ಹೋಗಿ ಕತ್ತೆಕಾಯಿ ಇನ್ನೊಬ್ರು ಹೇಳ್ತಾರೆ. ಈಗ ನಾನು ಹೇಳ್ತೀನಿ, ನಿನ್ನ ನೋಡ್ಬಿಟ್ಟು ನನಗೆ ರೌಡಿ ಮತ್ತು ರಾಕ್ಷಸನ್ ಥರ ಕಾಣಿಸ್ದ ಅಂತಬಿಟ್ಟು ನಿನ್ನ ಬಗ್ಗೆ ಬಾಯಿ ಬಂದಂಗೆ ಮಾಡ್ಬಿಡ್ಲಾ? ಮೇಲೇಟು ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ ರೇಂಜ್ ಇದು ಕಡಿಮೆನೆ. ಅನಿಸಿಕೆನೆ ಫೈನಲ್. ನಿನ್ನ ಅನಿಸಿಕೆ ಉಪ್ಪಿಂಗ್ ಹಾಕೊಂಡು ನೆಕ್ಕೂನ್ ಬೇಕಾಗಿತ್ತು ಅವನಿಗೆ. ಅವನು ಇಷ್ಟ ಬಂದಂಗೆ ಹೋಗ್ಬಿಟ್ಟು ಇನ್ನೊಂದು ರಾಜ್ಯದಲ್ಲಿ ಮಾಡಕ್ಕೆ ಬಿಟ್ಟಿದಿರಲ್ಲ ಅವನು. ಇನ್ನು ಆಚೆಗೆ ಪ್ರೊಟೆಕ್ಷನ್ ಬೇರೆ ಬೇಕಿತ್ತಂತೆ. ಕೊಡ್ತಾರೆ ಬಾಯಿಲಿ ಪ್ರೊಟೆಕ್ಷನ್. ನಿನಗೆ ಬೇರೆ ಕಡೆ ಆಗಿದ್ರೆ ಇಷ್ಟೊತ್ತು ಕತ್ತರಿಸಿ ಬಿಸಾಕ್ಬಿಡೋರು ನಿನ್ನಂತ ಅವನನ್ನ. ಕರೆಕ್ಟ್ ಆಗಿ ಹೇಳಿದ್ರಿ. ಅನಿಸಿಕೆ ತಕ್ಕಂತೆ ಯೂಟ್ಯೂಬ್ ಮಾಡ್ತೀಯಾ? ನಾನು ಸತ್ಯ ಇದೆ ನನಗೂ ಸತ್ಯ ಇದೆ ಅನ್ಸಿದೆ. ನೀನು ಕಳ್ಳ ಕಾಸು ತಿಂತಿದೀಯ ಅಂತ ನನ್ಗೆ ಅನ್ನಿಸ್ಬಿಟ್ಟಿ ಅಂತ ಹೇಳ. ಈಗ ಹಂಗಾರೆ ಜೊತೆಗೆ ಇಷ್ಟು ಏನು ತಿಂತಾರಲ್ಲ, ಏನು ತಿಂತೀಯ? ಅನ್ನ ತಿಂತೀಯ? ಏನು ತಿಂತೀಯ? ಹಂಗ ನೀನು ಸತ್ಯ ಇದೆ ಅಂತ ಅನ್ಕೊಂಡ್ಬಿಡ್ತೀಯ. ಒಳ್ಳೆ ಕಥೆ ಐತಿ ಇವನು. ಈಗ ನಾನು ಹೇಳ್ತೀನಿ ಹಂಗಾರೆ. ಅದೆಲ್ಲ ನಾನು ಅವನು ನೋಡಿ ನನ್ನ ಕೋಪ ಬಂದ್ಬಿಡ್ತು, ಇವ್ನು ಹಿಂಗೆ ಮಾಡ್ಬಿಟ್ಟಿದಾನಲ್ಲ ಅಂತ ಹೇಳ್ಬಿಟ್ಟೆ ಅಂತನ್ಲ. ಇವನೇನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.